ಇನ್ನು ಸಾರಿಗೆ ಸಿಬ್ಬಂದಿ ಮುಷ್ಕರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನರು ಈಗ ಮೆಟ್ರೋ ಕಡೆ ಮುಖ ಮಾಡ್ತಾ ಇದ್ದಾರೆ. ಮೆಟ್ರೋದಲ್ಲಿ ಜನಸಾಗರವೇ ಈಗ ಹರಿತಾ ಇದೆ. BMTC ಬಸ್ ಇಲ್ಲದಿದ್ದಕ್ಕೆ ಮೆಟ್ರೋದಲ್ಲಿ ಈಗ ಫುಲ್ ರಶ್ ಆಗಿದೆ. ಮೆಟ್ರೋ ರೈಲಲ್ಲೂ ಕೂಡ ನಿಲ್ಲೋದಕ್ಕೆ ಆಗದಷ್ಟು ಜನರು ಇದ್ದಾರೆ. ಏನು ಮಾಡ್ತಾರೆ ಪಾಪ ಮತ್ತೆ ಜನ? BMTC ಇಲ್ಲ ಅಂದರೆ ಈಗ ಮೆಟ್ರೋದಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ. ಮೆಟ್ರೋ ರೈಲಲ್ಲೂ ಕೂಡ ನಿಲ್ಲೋದಕ್ಕಾಗದಷ್ಟು ಜನ ಇದ್ದಾರೆ. ಬಸ್ ಓಡಾಟದಲ್ಲಿ ವ್ಯತ್ಯಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಮೆಟ್ರೋ ಕಡೆ ಈಗ ಪ್ರಯಾಣಿಕರು ಮುಖ ಮಾಡ್ತಾ ಇದ್ದಾರೆ. ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ ಮೆಟ್ರೋ ನಿಲ್ದಾಣ. ಸಾರಿಗೆ ಸಿಬ್ಬಂದಿ ಒಂದು ಕಡೆ ಈಗ ಬಿಲ್ಕುಲ್ ನಾವು ಬಸ್ ಓಡಿಸಲ್ಲ, ನಾವು ಮುಷ್ಕರ ಮಾಡೇ ಮಾಡ್ತೀವಿ, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒಂದು ಕಡೆ ಈಗ ಪಟ್ಟು ಹಿಡ್ಕೊಂಡಿದ್ರೆ ಪ್ರಯಾಣಿಕರ ಪರಿಸ್ಥಿತಿ ಅಯೋಮಯ ಆಗ್ತಾ ಇದೆ. ಇವತ್ತು BMTCಯನ್ನೇ ನಂಬ್ಕೊಂಡಿರುವಂತಹ ಅದೆಷ್ಟೋ ಪ್ರಯಾಣಿಕರು ಈಗ ಮೆಟ್ರೋ ಕಡೆ ಮುಖ ಮಾಡಬೇಕಾಗ್ತದೆ. ಓಕೆ, ಸಿಲಿಕಾನ್ ಸಿಟಿಯಲ್ಲಿ ಓಡಾಡೋರೇನೋ BMTCನ ನಂಬ್ಕೊಂಡಿರ್ತಾರೆ, BMTC ಇಲ್ಲ ಮೆಟ್ರೋದಲ್ಲಿ ಓಡಾಡ್ತಾರೆ. ಆದರೆ ಎಲ್ಲ ಕಡೆಗೂ ಮೆಟ್ರೋ ಇದೆಯಾ? ಎಲ್ಲ ಕಡೆಗೂ ಮೆಟ್ರೋ ಇಲ್ಲ. ಹಾಗಾದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಬೇಕಾದವರು ಏನು ಮಾಡಬೇಕು ಪಾಪ? ಈಗಷ್ಟೇ ನಾವು ನೋಡ್ತಾ ಇದ್ವಿ, ಬೆಳಗಾವಿ, ಚಿಕ್ಕೋಡಿ ಆ ಭಾಗದಲ್ಲೆಲ್ಲ ಬಾಣಂತಿಯರು, ಗರ್ಭಿಣಿ ಮಹಿಳೆಯರು ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ. ಈಗ ಬೆಂಗಳೂರಿನಿಂದ ಹಾಸನಕ್ಕೆ, ಬೆಂಗಳೂರಿನಿಂದ ರಾಮನಗರಕ್ಕೆ, ಬೆಂಗಳೂರಿನಿಂದ ಮಂಡ್ಯಕ್ಕೆ, ಮೈಸೂರಿಗೆ ಹೋಗಬೇಕಾದವ್ರು ಏನು ಮಾಡ್ತಾರೆ? ಆ ಪರಿಸ್ಥಿತಿನೂ ಕೂಡ ಈಗ ಪ್ರಯಾಣಿಕರ ಒಂದು ಪರಿಸ್ಥಿತಿನೂ ಸರ್ಕಾರದವರು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಸಾರಿಗೆ ಮುಷ್ಕರದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಲಕ್ಷಾಂತರ ಮಂದಿ BMTC ಬಸ್ಸನ್ನು ಅವಲಂಬಿಸಿದ್ದಾರೆ. ಹೌದು, ಲಕ್ಷಾಂತರ ಮಂದಿ BMTC ಬಸ್ಸನ್ನೇ ಅವಲಂಬಿಸಿದ್ದಾರೆ. ಸ್ವಲ್ಪ ಲೇಟಾಗಿ ಹೋದರೂ ಕೂಡ ಕಾಲೇಜಿಗೆ ಸೇರಿಸ್ಕೊಳ್ಳಲ್ಲ. ಇದು ವಿದ್ಯಾರ್ಥಿಗಳ ಗೋಳು ಪಾಪ. ಆಟೋದಲ್ಲಿ 200-300 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ತರೋದು? 200-300 ರೂಪಾಯಿ ಕೇಳ್ತಾರೆ ಆಟೋದಲ್ಲಿ. ಅಶ್ವವೇಗ ನ್ಯೂಸ್ ಮುಂದೆ ಜನರಿಗೆ ಸಂಕಷ್ಟವನ್ನು ಬಿಚ್ಚಿಡ್ತಾ ಇದ್ದಾರೆ. BMTC ಬಸ್ ಇಲ್ಲದೆ ಇದ್ರೆ ಜನ ಬದುಕೋದಕ್ಕೆ ಆಗಲ್ಲ. ಹಾಗಾಗಿನೇ BMTCನ ಬೆಂಗಳೂರಿನ ಜೀವನಾಡಿ ಅಂತ ಕರೆಯೋದು. ನಾವು ದಿನವೆಲ್ಲ ದುಡಿದ್ರೂ ನಮಗೆ ಸಿಗೋದು 500 ರೂಪಾಯಿ. ಆಟೋ ಕ್ಯಾಬ್ನಲ್ಲಿ ನಾವೆಲ್ಲ ಹೋಗೋಕ್ಕಾಗಲ್ಲ ಸ್ವಾಮಿ, ನಾವು ಬಡವರು ಅಂತ ಸಾಕಷ್ಟು ಜನ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾರಿಗೆ ಮುಷ್ಕರದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಲಕ್ಷಾಂತರ ಮಂದಿ BMTC ಬಸ್ಸನ್ನು ಅವಲಂಬಿಸಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಜನ ಇವತ್ತು BMTCನ ಅವಲಂಬಿಸಿಕೊಂಡಿದ್ದಾರೆ. ಇವತ್ತು ಮೆಜೆಸ್ಟಿಕ್ಕಿಗೆ ಬರಲಿ ಅಥವಾ ಯಾವುದೇ ಏರಿಯಾದಲ್ಲಿ ತಕ್ಷಣ ನೆನಪಾಗೋದೇ BMTC ಬಸ್ಸು. ಮೂಲೆ ಮೂಲೆಗೂ ಕೂಡ BMTC ಹೋಗಿ ತಲುಪುತ್ತೆ. ಅಲ್ಲೆಲ್ಲ ಹೈಕೋರ್ಟ್ ಡಿಸಿಷನ್ ಮಾಡಿದೆಯಲ್ಲ ಇವತ್ತು ಮಾಡಬೇಡಿ ಅಂತ, ಅದಕ್ಕೋಸ್ಕರ ಎಲ್ಲ ಬರ್ತಾ ಇದೆ. ಇವತ್ತು ನೋಡ್ಬೇಕು ಏನಾಗುತ್ತೆ. ಅವರೆಲ್ಲೇ ಒಗ್ಗಟ್ಟಿಲ್ವಲ್ಲ ಮೇಡಮ್, ಅವರೆಲ್ಲೇ ಒಗ್ಗಟ್ಟಿಲ್ವಲ್ಲ. ಅವ್ರು ಬೇಕು ಅಂತಾರೆ, ಅವ್ರು ಬೇಡ ಅಂತಾರೆ. ಬಟ್ ಆ ತೊಂದರೆ ಅನುಭವಿಸೋ ಸಾರ್ವಜನಿಕರು ತುಂಬ ಪ್ರಾಬ್ಲಮ್ ಆಗ್ತಾಯಿದ್ದು, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಬೆಂಗಳೂರು BMTC ಲಕ್ಷಾಂತರ ಜನ ಅವಲಂಬಿಸಿದ್ದಾರೆ. BMTC ಬಸ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಟೋದಲ್ಲಿ ಕಿರುಕುಳ ಸ್ಟಾರ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಮಿಡಲ್ ಕ್ಲಾಸ್ ಎಲ್ಲ ಅವಲಂಬಿಸಿರೋದೇ BMTC. ತುಂಬ ಪ್ರಾಬ್ಲಮ್ ಆಗುತ್ತೆ, ಮಾಡಬಾರ್ದು ಆ ಥರ. BMTC ಇಲ್ಲದ್ರೆ ಆಗೋದೇ ಇಲ್ವಲ್ಲ, ಬೆಂಗಳೂರು ಜನಕ್ಕೆ ಆಗೋದೇ ಇಲ್ಲ. ಕೆಲಸಕ್ಕೆ ಗೊತ್ತಿರಲಿಲ್ಲ ಬಸ್ ಇಲ್ಲ ಅಂತ, ರಾತ್ರಿ ಗೊತ್ತಾಯಿತು ಆದರೂ ಬಂದ್ವಿ. ನಮ್ಮ ಹತ್ರ ಇತ್ತು, ಬಂದಿದ್ದೀವಿ. ಹೋಗುವಾಗ ದೇವರೇ ಕಾಪಾಡಬೇಕು ಅಷ್ಟೇ. ಗೊತ್ತಿರಲಿಲ್ಲ ನಮಗೆ, ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಟ್ರೈಕು ಅಂತ. ಆದರೂ ಬಂದ್ವಿ. ಹೌದು ಬಂದ್ವಿ, ಸಿಕ್ತು. ನೋಡೋಣ ಸಾಯಂಕಾಲ ಏನಾಗುತ್ತೆ ಅಂತ. ಎಲ್ಲ ಪ್ರತಿಯೊಬ್ಬರಿಗೂ ಕಷ್ಟ. ಇನ್ನು ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಬಸ್ ಓಡಾಟದ ಬಗ್ಗೆ KSRTC ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆವರೆಗೆ 569 ಬಸ್ ಸಂಚರಿಸಬೇಕಾಗಿತ್ತು. ನಿಯಮದ ಪ್ರಕಾರ ಮಧ್ಯಾಹ್ನ 12 ಗಂಟೆವರೆಗೂ 569 ಬಸ್ ಸಂಚಾರ ಮಾಡಬೇಕಾಗಿತ್ತು. ಮುಷ್ಕರ ಇರುವ ಹಿನ್ನೆಲೆಯಲ್ಲಿ 137 ಬಸ್ ಕಾರ್ಯಾಚರಣೆ ಮಾಡಿವೆ. KSRTC ನಿಯಂತ್ರಣದ ಅಧಿಕಾರಿ ಅರುಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 569 ಬಸ್ಸಲ್ಲಿ 137 ಬಸ್ಸು ಓಡಾಟ ಮಾಡಿದ್ದಾವೆ, ಕಾರ್ಯಾಚರಣೆ ಮಾಡಿವೆ. ಇದು KSRTC ನಿಯಂತ್ರಣದ ಅಧಿಕಾರಿ ಅರುಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಚಾರ ವ್ಯತ್ಯಯ ಆಗದಂತೆ ನಾವು ನೋಡ್ಕೋತೀವಿ ಈಗ ಅಧಿಕಾರಿ ಒಬ್ಬರು ಹೇಳ್ತಾ ಇದ್ದಾರೆ. ಅಂದರೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ಇದೆ. ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ಸಾಕಷ್ಟು ಸಾರಿಗೆ ಮುಖಂಡರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಬಂದ್ ಆಗ್ತದೆ, ಯಾರು ಕೂಡ ಬಸ್ಸೇ ಓಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ. 269 ಬಸ್ ಆಪರೇಟ್ ಆಗಬೇಕಾಗಿತ್ತು. ಅದರಲ್ಲಿ ಸುಮಾರು ಇಲ್ಲಿವರೆಗೆ 157 ಬಸ್ ಆಪರೇಟ್ ಆಗಿದೆ. ಕಾರಣ ನಿಮಗೆಲ್ಲ ತಿಳಿದಿಲ್ಲ. ಈಗ ಕೆಲವೊಂದು ಘಟಕಗಳಲ್ಲಿ ಸ್ವಲ್ಪ ಕಾರ್ಯಾಚರಣೆ ವ್ಯತ್ಯಯ ಆಗಿದೆ, ಸರಿಪಡಿಸೋ ಕ್ರಮ ಇದೆ. ಈಗ ಈ ಟರ್ಮಿನಲ್ ಇಂದ ಚಿಕ್ಕಮಗಳೂರು, ಹಾಸನ, ಧರ್ಮಸ್ಥಳ, ಮಂಗಳೂರು, ಚಿಕ್ಕಬಳ್ಳಾಪುರ ಈ ಥರದಲ್ಲಿ ಆಪರೇಟ್ ಆಗಬೇಕಾಗಿತ್ತು. ಅದೇ ಥರ ಎಲ್ಲ ಕಡೆನಲ್ಲೂ ಗಾಡಿಗಳು ಆಪರೇಟ್ ಆಗಬೇಕಾಗಿತ್ತು.
ಎಲ್ಲ ಕಡೆ ಸ್ವಲ್ಪ ಸಂಖ್ಯೆನಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇದೆ. ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೇಕಾಗಿದೆ. ಸ್ವಲ್ಪ ವ್ಯತ್ಯಯ ಇದೆ. ಈಗ ತಾವು ಹೇಳ್ದಂಗೆ ಬರೀ 100 ವೆಹಿಕಲ್ ಓಡಾಡಿರೋದು 137. ಓಕೆ, ಒಂದು ದಿನದಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಂತ? ಇಲ್ಲ, ಅದನ್ನ ಅಂದಾಜಿಸ್ಬೇಕಾಗ್ತದೆ. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಅದನ್ನ ಇನ್ನೂ ಸಾಯಂಕಾಲದವರೆಗೆ ಕಾರ್ಯಾಚರಣೆ ನೋಡಿ ಅಂದಾಜಿಸ್ಬೇಕಾಗ್ತದೆ. ನೋಡಿ, ಇವಾಗತ್ತಾ ಇದೇ ಸಮಸ್ಯೆ ಇರುತ್ತೆ ಸರ್ ಸಂಜೆವರೆಗೂ? ಇಲ್ಲ, ಕಾರ್ಯಾಚರಣೆ ಇನ್ನು ಉತ್ತಮಗೊಳ್ಳುವಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆನಲ್ಲಿ ಇದೀವಿ. ಆ ಬಗ್ಗೆ ಪ್ರಯತ್ನ ಇದೆ. ಹೌದು, ಇದ್ರ ಬಗ್ಗೆ ತಾವು ಮಾಧ್ಯಮದವರು ಗಮನಕ್ಕೆ ತಂದಿರಿ. ನಾವು ಸಂಬಂಧಪಟ್ಟಂತ RTO ಅಧಿಕಾರಿಗಳ ಗಮನಕ್ಕೆ ತಗೊಬಂದಿದ್ದೀವಿ. ಅದನ್ನ ಅವ್ರ ಗಮನಕ್ಕೆ ತಗೊಬಂದಿದ್ದೀವಿ. ಇಲ್ಲ, ಇನ್ನು ರಾಜ್ಯದಾದ್ಯಂತ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಭಾಗಿಯಾಗಿದ್ದಾರೆ. ಹೋರಾಟ ಸಂಬಂಧ ಸಭೆ ಒಂದು ಕಡೆ ನಡೀತಾ ಇದೆ. ಜಂಟಿ ಕ್ರಿಯಾ ಸಮಿತಿ ಸಭೆ ಮಾಡ್ತಾ ಇದೆ. ಕೆಲವೇ ಹೊತ್ತಲ್ಲಿ AITUC ಕಚೇರಿಯಲ್ಲಿ ಮೀಟಿಂಗ್ ಇದೆ. ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಅದು. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಕೋರ್ಟ್ ಆದೇಶದ ಬಗ್ಗೆ ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ. ಇವತ್ತು ಮುಷ್ಕರ ನಡೆಸದಂತೆ ನಿನ್ನೆನೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅಂದರೆ ಮುಷ್ಕರವನ್ನು ಒಂದು ದಿನ ಮುಂದೂಡಿ ಅಂತ ಸೂಚನೆ ಹೈಕೋರ್ಟ್ ಕೊಟ್ಟಿತ್ತು. ಹಾಗಾಗಿ ಆ ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ನಡೆಯೋದ್ರಿಂದ ಮುಂದಿನ ಕ್ರಮದ ಬಗ್ಗೆನೂ ಕೂಡ ಇವಾಗ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು ಅಥವಾ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಇವತ್ತು ತೀರ್ಮಾನವನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಸರ್ಕಾರದ ಪರವಾಗಿ ಮುಷ್ಕರ ನಡೆಸಬಾರ್ದು ಅಂತ ಹೇಳಿಬಿಟ್ಟು PIL ಸಲ್ಲಿಕೆ ಆಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ಹಾಗಾದರೆ ಸರ್ಕಾರದ ಲೂಪ್ ಹೋಲ್ಸ್ಗಳೇನು? ಈಗ ಸರ್ಕಾರದಿಂದ ಲೂಪ್ ಹೋಲ್ಸ್ ಆಗಿದ್ದಕ್ಕೆ ಅಲ್ವಾ ಮುಷ್ಕರಕ್ಕೆ ಬಂದಿರೋದು ಸಾರಿಗೆ ನೌಕರರು. ಹಾಗಾದರೆ ಸರ್ಕಾರದ ಲೂಪ್ ಹೋಲ್ಸನ್ನು ಎತ್ತಿ ಹಿಡಿಲಿಕ್ಕೆ ನಾವೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರುಗಳು ಆಗಿರ್ಬೋದು ಅಥವಾ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರುಗಳು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಮಹೇಶ್, ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು ಮುಷ್ಕರವನ್ನು ಒಂದು ದಿನ ಮುಂದೂಡಿ ಅಂತ. ಮತ್ತೆ 38 ತಿಂಗಳ ಅರಿಯರ್ಸ್ ಕೊಡೋಕ್ಕಾಗಲ್ಲ, 14 ತಿಂಗಳ ಅರಿಯರ್ಸನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಮತ್ತೆ ಸಾರಿಗೆ ನೌಕರರ ಮನವೊಲಿಸುವ ಕೆಲಸಕ್ಕೆ ಮುಂದಾದರು. ಇವೆಲ್ಲವನ್ನು ಧಿಕ್ಕರಿಸಿ ಸಾರಿಗೆ ನೌಕರರು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಈಗ ಸರ್ಕಾರದ ಲೂಪ್ ಹೋಲ್ಸ್ ಎತ್ತಿ ಹಿಡಿಯಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರುಗಳು, ಹೇಗೆ ಅಂತ ಮಹೇಶ್? ಇವತ್ತು ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಕೆಲವೆಡೆ ಇಷ್ಟ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತ್ತೆ ಕೆಲವು ಕಡೆ ಏನು ಒಂದು ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿರುವಂಥದ್ದು ಸಾರಿಗೆ ನೌಕರರ ಮುಷ್ಕರಕ್ಕೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಇವತ್ತು ಕೂಡ ಹೈಕೋರ್ಟಿನ ಕೆಲವೇ ನಿಮಿಷಗಳಲ್ಲಿ ಕೂಡ ಹೈಕೋರ್ಟ್ ಮುಂದೆ ಅರ್ಜಿ ಬರುವುದು, ಅರ್ಜಿ ವಿಚಾರಣೆ ಕೂಡ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನೋ ಒಂದು CITU ಏನೋ ಒಂದು ಕಾರ್ಮಿಕ ಸಂಘಟನೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಸಭೆ ನಡೆದುಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಸಭೆಯಲ್ಲಿ ನಮ್ಮ ಏನು ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇವತ್ತು ಹಲವು ಮುಖಂಡರು ಕೂಡ ಭಾಗಿಯಾಗಿರುವುದು. ಪ್ರಮುಖವಾಗಿ ಏನೊಂದು ನಮ್ಮ ಜೊತೆ ಏನು ಜಂಟಿ ಕಾರ್ಯದರ್ಶಿಯಾದಂತಹ ಏನು ವಿಜಯಭಾಸ್ಕರ್ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇವತ್ತು ಹೈಕೋರ್ಟ್ನಲ್ಲಿ ಏನೊಂದು ಇನ್ನು ಕೆಲವೇ ನಿಮಿಷಗಳಲ್ಲಿ PIL ಅರ್ಜಿ ವಿಚಾರಣೆಗೆ ಬರುತ್ತೆ, ಯಾವ ರೀತಿ ಕ್ರಮ ಕೈಗೊಳ್ತೀವಿ? ಸರ್, ಈಗ ಕೋರ್ಟಿಂದ ನಮಗೆ ನಿನ್ನೆ ನೋಟಿಸ್ ಬಂತು. KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ಅನಂತ ಸುಬ್ಬರಾಯರು ಅದನ್ನು ಸ್ವೀಕಾರ ಮಾಡಿದ್ರು. ಜಂಟಿ ಕ್ರಿಯಾ ಸಮಿತಿ ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋದು. ಮತ್ತು ಈಗ ಒಂದು ಸಂಘಟನೆ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನು ಈ ಮುಷ್ಕರನ ಮುಂದೆ ಹಾಕ್ತೀವಿ ಹಿಂದೆ ಹಾಕ್ತೀವಿ ಅಂತೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಜಂಟಿ ಕ್ರಿಯಾ ಸಮಿತಿಯನ್ನು ಸಭೆ ನಡೆಸಿ ನಾವು ಇದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ನಾವು ಕೋರ್ಟ್ ಮುಂದೆ ನಮ್ಮ ಮನವರಿಕೆ ಮಾಡಿಕೊಡೋದಕ್ಕೆ ನಮ್ಮ ವಕೀಲರು ಕೋರ್ಟ್ ಮುಂದೆ ಇದ್ದಾರೆ. ಈಗಾಗಲೇ ವಕಾಲತ್ ಸೈನ್ ಮಾಡಿಕೊಟ್ಟಿದ್ದೀವಿ, ಕೋರ್ಟ್ ಮುಂದೆ ಅಪಿಯರ್ ಆಗ್ತಾ ಇದ್ದಾರೆ. ಮತ್ತು ನಿನ್ನೆ ಕೋರ್ಟ್ ಆದೇಶ ಬಂದ ಕೂಡಲೇ ಕೆಲಸಗಾರರಲ್ಲಿ ಒಂದು ಸ್ವಲ್ಪ ಕೋರ್ಟ್ ಆದೇಶನ ಹಿಂಗೆ ಉಲ್ಲಂಘನೆ ಮಾಡೋದು ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲಿದೆ. ಮತ್ತು ಎಲೆಕ್ಟ್ರಿಕ್ ಬಸ್ಗಳ ಡ್ರೈವರ್ಗಳು ಯಾರೂ ಕೂಡ ನಮ್ಮ ಮೆಂಬರ್ಸ್ ಅಲ್ಲ, ಸಂಸ್ಥೆ ನೌಕರರಲ್ಲ. ಹಾಗಾಗಿ ನಮ್ಮ ನೌಕರರು ಮುಷ್ಕರದ ಕೆಲಸದಲ್ಲಿ ಭಾಗವಹಿಸೋದಿಲ್ಲ ಅಂತ ನಾವು ಹೇಳಿದ್ದೀವಿ ಹೊರತು ಬಸ್ ಓಡಿಸೋಂಗಿಲ್ಲ, ಪ್ರಯಾಣಿಕರು ಯಾರು ಕರ್ಕೊಂಡು ಹೋಗೋಂಗಿಲ್ಲ, ಅವ್ರಿಗೆ ನಾವು ಅಡ್ಡಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಾವು ಯಾವತ್ತೂ ಹೇಳಿಲ್ಲ. ಸೊ ಹಾಗಾಗಿ ಕೆಲವು ಬಸ್ಗಳು ಓಡಾಡ್ತಾ ಇದ್ದಾವೆ. ಮತ್ತು ಬೇರೆ ಕಾರ್ಪೊರೇಷನ್ಗಳಲ್ಲಿ ಬಹುತೇಕ ಮುಷ್ಕರ ಯಶಸ್ವಿಯಾಗಿದೆ. ಮತ್ತು ನಾವು ನೌಕರರಲ್ಲಿ ಏನು ವಿನಂತಿ ಮಾಡೋದು ಅಂದರೆ, ಇವತ್ತು ಹೈಕೋರ್ಟ್ ಮುಂದೆ ನಮ್ಮ ಕೇಸ್ ಏನಿದೆ ಅದನ್ನು ನಾವು ಪರಿಗಣಿಸಿ ಜಂಟಿ ಕ್ರಿಯಾ ಸಮಿತಿ ಇವಾಗ ಕೂಲಂಕಷವಾಗಿ ಈಗ ಚರ್ಚೆ ಮಾಡಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಸಭೆ ಪ್ರಾರಂಭ ಆಗುತ್ತೆ. ಆಗಿ ನಾವು ತಮಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡ್ತೀವಿ. ಅಲ್ಲಿವರೆಗೂ ಯಥಾಸ್ಥಿತಿನ ಕಾಪಾಡಿಕೊಳ್ಳ್ರಿ ಅಂತ ಹೇಳಿ ನೌಕರರಲ್ಲಿ ನಾವು ಮನವಿ ಮಾಡ್ತೀವಿ. ಒಂದು ವೇಳೆ ಕೋರ್ಟ್ ಏನನ್ನ ನಿಮ್ಮ ಪ್ರತಿಭಟನೆ ಕೈ ಬಿಡಿ ಸರ್ಕಾರಕ್ಕೆ ನಾವು ಒಂದು ರೀತಿಯಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ?
ಸರ್, ಈಗ ಕೋರ್ಟ್ ಆದೇಶನ ನಾವು ಧಿಕ್ಕರಿಸೋದಕ್ಕೆ ಸಾಧ್ಯ ಇಲ್ಲ, ಗೌರವ ಕೊಡಲೇಬೇಕು. ನಾವು ಗೌರವ ಕೊಡ್ತೀವಿ. ಮತ್ತು ಅಟ್ ದಿ ಸೇಮ್ ಟೈಮ್ ಕೋರ್ಟ್ ಮುಂದೆ ಈಗ ನಮಗೆ ನೀವು ಮುಷ್ಕರ ಮಾಡಬೇಡ ಅಂತ ಹೇಳ್ತೀರಾ, ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ. ಅಟ್ ದಿ ಸೇಮ್ ಟೈಮ್ ನೀವು ಸರ್ಕಾರಕ್ಕೂ ಕೂಡ ನಮ್ಮ ಜೊತೆ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅಂತ ಹೇಳಿ ಅವ್ರಿಗೂ ನಿರ್ದೇಶನ ಕೊಡಿ ಅಂತ ಹೇಳಿ ಕೋರ್ಟನ್ನು ಕೇಳ್ಕೊತೀವಿ. ಅಂದ್ರೆ ಈಗಾಗಲೇ ಸರ್ಕಾರ 3 ಬಾರಿ ಕರೆದಿದೆ. 3 ಬಾರಿ ಕರೆದಲ್ಲೂ ಕೂಡ ನಿರಾಸೆ ವ್ಯಕ್ತವಾಗಿರುವಂಥದ್ದು. ಯಾಕಂದ್ರೆ ಬರೀ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ನಿಮ್ಗೆ ಭರವಸೆ ಈಡೇರಿಸಿ ಅಂತ ಅವರ ಪ್ರಣಾಳಿಕೆಗಳು ಕೂಡ ಇತ್ತು, ಆ ಪ್ರಣಾಳಿಕೆ ಕೂಡ ಸುಳ್ಳಾಗಿದೆ. ಅಲ್ಲ, ಈಗ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದು ನಮ್ಮ ಡಿಮಾಂಡ್ ಅಲ್ಲ. ನಮ್ಮ ಡಿಮಾಂಡು ಬಹಳ ಸ್ಪಷ್ಟವಾಗಿ 2 ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ಇರುವಂಥದ್ದು. ಒಂದು, 38 ತಿಂಗಳ ಅರಿಯರ್ಸ್ ಕೊಡಬೇಕು. ಅದನ್ನೀಗ ಭಾಗಶಃ ಅವರು ಒಪ್ಪಿದ್ದಾರೆ, 14 ತಿಂಗಳು ಅಂತ. ಈ ಮಾತನ್ನು ಅವರು ಕಳೆದ ಜುಲೈ 4ನೇ ತಾರೀಕಿಗೆ ಹೇಳಿಬಿಟ್ಟಿದ್ದಾರೆ. ಮಾತುಕತೆ ಮುಂದುವರೆದು ಮುಂದಕ್ಕೆ ಅದನ್ನ ಇತ್ಯರ್ಥ ಆಗ್ತಾ ಇತ್ತು. ಅವರು ಅದನ್ನ ನಿನ್ನೆ ಹೇಳಿದ್ದಾರೆ, ಸ್ಟ್ರೈಕ್ ಒಂದು ದಿವಸ ಹಿಂದೆ. ಸೊ ಅದರಿಂದ ಸರ್ಕಾರ ಎಲ್ಲ ಒಂದು ಕಡೆಗೆ ಸ್ಟ್ರೈಕ್ ಆಗಲ್ಲ ಮಾಡಲ್ಲ ಅಂತ ಹೇಳಿ ಅನ್ಕೊಂಡಿದ್ರು ಅಂತ ಕಾಣುತ್ತೆ. ಈಗ ಅವರು ವಾತಾವರಣ ಮತ್ತೆ ಸರ್ಕಾರ ಇವರು PIL ಮೂಲಕ ಈ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹೊರಟಿರೋದು ಸರಿಯಾದಂಥ ಕ್ರಮ ಅಲ್ಲ. ನಾವಿವತ್ತು ಸರ್ಕಾರದ ಯೋಜನೆಗಳನ್ನು, ಅದು ಶಕ್ತಿ ಯೋಜನೆ ಇರ್ಬೋದು, ವಿದ್ಯಾರ್ಥಿ ಪಾಸ್ ಯೋಜನೆ ಇರ್ಬೋದು, ಇದೆಲ್ಲವನ್ನು ನಾವು ಹಲವಾರು ಇತಿಮಿತಿಗಳ ಮಧ್ಯೆ, ಹಲವಾರು ಕಷ್ಟಗಳ ಮಧ್ಯೆ ನಾವು ಅನುಷ್ಠಾನ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಾರಿಗೆ ನೌಕರರ ವಿಚಾರದಲ್ಲಿ ವಿಶೇಷವಾದಂಥ ಕಾಳಜಿ ಸರ್ಕಾರಕ್ಕೆ ಇರಬೇಕಾಗಿತ್ತು. ಒಂದು ವೇಳೆ ಕೋರ್ಟ್ ನಿಮ್ಮ ಮುಷ್ಕರ ಕೈ ಬಿಡಿ, ಸರ್ಕಾರಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಮುಷ್ಕರ ಕೈ ಬಿಡ್ತೀರಾ? ಸರ್, ಮುಷ್ಕರ ಕೈ ಬಿಡಲೇಬೇಕು. ಹೈಕೋರ್ಟ್ ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ, ನಾವು ಹೋಗೋದು ಇಲ್ಲ. ಅದರಿಂದ ಇವತ್ತು ಕೋರ್ಟ್ ಏನು ಹೇಳುತ್ತೆ ನಾವು ಕಾದು ನೋಡ್ತೀವಿ. ಇದಿಷ್ಟು ಏನೊಂದು ವಿಜಯ ಭಾಸ್ಕರ್ ಅವರು ಮತ್ತು ಕೋರ್ಟಲ್ಲಿ ಯಾವ ತೀರ್ಮಾನ ಬರುತ್ತೆ ಆ ತೀರ್ಮಾನ ಪ್ರಕಾರ ನೋಡ್ಕೋತೀವಿ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ರಾಜ್ಯದಾದ್ಯಂತ 4 ನಿಗಮಗಳ ಸಾರಿಗೆ ಸಿಬ್ಬಂದಿಗಳು ಈಗಾಗಲೇ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ನಾವು ಸೆಡ್ಡು ಹೊಡಿತೀವಿ, ನಮ್ಮ ಇರೋದು 2 ಬೇಡಿಕೆಗಳು, 38 ತಿಂಗಳ ಅರಿಯರ್ಸ್ ಅಂದರೆ ಹಿಂದಿನ ಬಾಕಿಯನ್ನು ನಮಗೆ ಕೊಡಿ, ಅದ್ರ ಜೊತೆಗೆ ಈ ವೇತನ ಪರಿಷ್ಕರಣೆ ಆಗಿಲ್ಲ, 1/1/2024ರಿಂದ ವೇತನ ಪರಿಷ್ಕರಣೆ ಆಗಿಲ್ಲ, ಆ ವೇತನ ಪರಿಷ್ಕರಣೆಯನ್ನು ಮಾಡಿಕೊಡಿ ಅಂತ ಒಂದು ಕಡೆ 2 ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ 38 ತಿಂಗಳ ಅರಿಯರ್ಸ್ ಕೊಡೋಕ್ಕಾಗಲ್ಲ, 14 ತಿಂಗಳ ಅರಿಯರ್ಸನ್ನು ನಾವು ಕೊಡ್ತೀವಿ ಅಂತ ನಿನ್ನೆ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು. ಇದು ಎಲ್ಲ ಒಂದು ಕಡೆ ಸರ್ಕಾರ ನಮ್ಮ ಜೊತೆ ಆಟ ಆಡ್ತಾ ಇದೆ, ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದೆ ಅಂತ ಮುಷ್ಕರಕ್ಕೆ ಇಳಿದಿದ್ದಾರೆ.